ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ಕೃಷ್ಣ ಪರಶುರಾಮ್ ಹಾಗೂ 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ನವ್ಯ ರಕ್ಷಿತಾ, ಇವರಿಬ್ಬರೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ವಾಟ್ಸಪ್ಪಲ್ಲಿ ಬಂದಿರೋಂಥ ಯೂಸರ್ ನೇಮ್ ಸೆಟ್ ಮಾಡೋವಂಥ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ವಾಟ್ಸಪ್ಪಲ್ಲಿ ನಾವು ಈಗ ನಮ್ಮ ಯೂಸರ್ ನೇಮನ್ನು ಸೆಟ್ ಮಾಡ್ಕೊಬೋದು. ಇದು ಯಾವ ಥರ ಅಂತಂದರೆ, ಒಂಥರ ನಿಮಗೆ ಈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಥವಾ ಯೂಟ್ಯೂಬ್ಗೂ ಕೂಡ ಪ್ರತಿ ಚಾನಲ್ಗೂ ಒಂದು ಹ್ಯಾಂಡಲ್ಲು ಸೆಟ್ ಮಾಡ್ಬೋದಾಗಿತ್ತು. ಸೊ ಅದೇ ರೀತಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಾಟ್ಸಪ್ ಹ್ಯಾಂಡಲ್ ಅಂತ ಅಂದ್ಕೊಬೋದು. ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂತಂದರೆ, ನಾವು ಇನ್ನು ಮುಂದೆ ಯಾರಿಗಾದರೂ ನಾವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಅವ್ರ ನಂಬರ್ ಕೇಳೋ ಅವಶ್ಯಕತೆ ಇರೋಲ್ಲ, ಅಥವಾ ಮೇಯ್ನಾಗಿ ನಾವು ನಮ್ಮ ನಂಬರ್ನ ಶೇರ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಮ್ಮ ಯೂಸರ್ ನೇಮ್ ಶೇರ್ ಮಾಡಿದ್ರೆ ಸಾಕು, ಅವರು ನಮಗೆ ಆ ಯೂಸರ್ ನೇಮ್ ಯೂಸ್ ಮಾಡ್ಕೊಂಡು ಮೆಸೇಜ್ ಮಾಡ್ಬೋದು. ಓಕೆ, ಸೊ ಹಂಗಂತ ನಮ್ಮ ಹೆಸರು ಹುಡುಕಿ ಯಾರು ಬೇಕಾದರೂ ಮೆಸೇಜ್ ಮಾಡ್ಬೋದಾ? ಅದಕ್ಕೂ ಕೂಡ ಒಂದು ಪರಿಹಾರ ಇದೆ. ನಾವು ಅದಕ್ಕೆ ಒಂದು ಕೀನ ಸೆಟ್ ಮಾಡ್ಬೋದು, ಒಂಥರ ಪಾಸ್ವರ್ಡ್ ಥರ. ಸೊ ಆ ಥರ ನಾವು ಮಾಡಿಕೊಂಡ್ರೆ ಯಾರಿಗೆ ನಾವು ಆ ಕೀ ಕೊಡ್ತೀವೋ ಅವ್ರು ಮಾತ್ರ ನಮಗೆ ಮೆಸೇಜ್ ಮಾಡ್ಬೋದು. ಸೊ ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಬಟ್ ಈಗ ಮುಖ್ಯವಾಗಿ ನಾವು ನಮ್ಮ ವಾಟ್ಸಪ್ ಯೂಸರ್ ನೇಮ್ನ ರಿಸರ್ವ್ ಮಾಡ್ಕೊಬೋದು. ಯಾಕೆ ಅಂತಂದರೆ, ಈಗ ನಮಗೆ ಬೇಕಾಗಿರೋಂಥ ಯೂಸರ್ ನೇಮ್ ಸಿಗೋದು ಕಷ್ಟ ಇದೆ. ಹಾಗಾಗಿ ನೀವು ಎಷ್ಟು ಬೇಗ ಇದರಲ್ಲಿ ನೀವು ನಿಮ್ಮ ಯೂಸರ್ ನೇಮ್ನ ಕ್ಲೇಮ್ ಮಾಡ್ತೀರೋ, ರಿಸರ್ವ್ ಮಾಡ್ತೀರೋ, ಅಷ್ಟು ಬೇಗ ನಿಮಗೆ ಬೇಕಾಗಿರೋಂಥ ಯೂಸರ್ ನೇಮ್ ಇದರಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಆಪ್ಷನ್ ಎಲ್ಲಿರುತ್ತೆ, ಯಾವ ರೀತಿ ಸೆಟ್ ಮಾಡೋದು ಅಂತ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ, ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಥ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಮೊದಲಿಗೆ ವಾಟ್ಸಪ್ ಓಪನ್ ಮಾಡೋಣ. ಇಲ್ಲಿ ಕೆಳಗಡೆ ಯು ಅಂತ ಬರುತ್ತೆ, ಯು ಅಲ್ಲಿ ಹೋಗೋಣ. ಯು ಅಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಮೂಡ್ ಸೆಟ್ ಮಾಡೋದೆಲ್ಲ ಬರುತ್ತೆ, ಅದೆಲ್ಲ ನಮಗೆ ಎಡಿಟ್ ಪ್ರೊಫೈಲ್ ಅಂತ ಏನು ನೋಡಿ, ಇದರಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲಿ ಪ್ರೊಫೈಲ್ ಪಿಕ್ಚರ್ ನೇಮು ನೋಡಿ, ಯೂಸರ್ ನೇಮ್ ಅಂತ ಹೇಳ್ಬಿಟ್ಟು ರಿಸರ್ವ್ ಯೂಸರ್ ನೇಮ್ ಅಂತ ಹೇಳ್ತಾ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಯೂಸರ್ ನೇಮ್ ಆರ್ ಕಮಿಂಗ್ ಸೂನ್ ಅಂತಂದರೆ ಅದಿನ್ನೂ ಫುಲ್ ಫ್ಲೆಡ್ಜ್ ಆಗಿ ಲಾಂಚ್ ಆಗಿಲ್ಲ. ಈಗ ಸದ್ಯಕ್ಕೆ ನಾವು ಜಸ್ಟು ಯೂಸರ್ ನೇಮ್ನ ರಿಸರ್ವ್ ಮಾತ್ರ ಮಾಡ್ಕೊಬೋದು. ಈಗಲೇ ಇನ್ನೂ ಯಾರು ಕೂಡ ನಮ್ಮ ಯೂಸರ್ ನೇಮ್ನ ಯೂಸ್ ಮಾಡಿಕೊಂಡು ಮೆಸೇಜ್ ಮಾಡೋದಾಗಲಿ, ಅಥವಾ ನಾವು ಇನ್ನೊಬ್ರು ಯೂಸರ್ ನೇಮ್ನ ಯೂಸ್ ಮಾಡ್ಕೊಂಡು ಮೆಸೇಜ್ ಮಾಡೋದಾಗಲಿ ಆಗೋದಿಲ್ಲ. ಸೊ ಯೂಶಲಿ ವಾಟ್ಸಪ್ಪಲ್ಲಿ ಏನಾಗುತ್ತೆ, ನಮ್ಮ ಫೋನ್ ನಂಬರ್ ಕೊಡಬೇಕಾಗತ್ತೆ ಅವ್ರಿಗೆ ಮೆಸೇಜ್ ಮಾಡಬೇಕು ಅಂತಂದರೆ ಅಲ್ವಾ. ಸೊ ಯೂಶಲಿ ನಾವು ನಮ್ಮ ಫೋನ್ ನಂಬರ್ನೇ ವಾಟ್ಸಪ್ಪಲ್ಲೂ ಕೂಡ ಯೂಸ್ ಮಾಡೋದ್ರಿಂದ ಅವ್ರಿಗೆ ನಾವು ಜಸ್ಟ್ ವಾಟ್ಸಪ್ ನಂಬರ್ ಕೊಡಬೇಕು ಅಂತಂದರೂ ಕೂಡ ಅವರಿಗೆ ನಮ್ಮ ಫೋನ್ ನಂಬರು ಕೂಡ ಸಿಗ್ದಂಗೆ ಆಗುತ್ತೆ, ಕಾಲು ಕೂಡ ಮಾಡ್ಬೋದಾಗತ್ತೆ ಅವರು. ಹಾಗಾಗಿ ಇದೊಂಥರ ಪ್ರೈವೇಸಿ ಇಶ್ಯೂ ಆಗ್ತಾಯಿತ್ತು ನಮಗೆ. ಸೊ ಈಗ ಆ ರೀತಿ ಆಗೋದಿಲ್ಲ. ಸೊ ನಾವು ಕೀ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅದೇ ನಾನು ಹೇಳೋದಲ್ಲ ಸ್ಟಾರ್ಟಿಂಗಲ್ಲೇ, ಈಗ ಫಾರ್ ಎಕ್ಸಾಂಪಲ್ ಘಟಕ್ ಸಿಂಗ್ ಅಂತ ಸರ್ಚ್ ಮಾಡಿಬಿಟ್ಟು ಯಾರು ಬೇಕಾದರೂ ನಮಗೆ ನಾವು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇರಲ್ಲ, ಆದರೂ ಕಾಂಟ್ಯಾಕ್ಟ್ ಮಾಡ್ಬೋದಾ ಅಂತಂದರೆ ಅದಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದಾರೆ ಅವರು. ಕೀ ಸೆಟ್ ಮಾಡೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕ್ರಿಯೇಟ್ ಯೂಸರ್ ನೇಮ್ ಆಪ್ಷನ್ ಇದೆ. ಸೊ ಇಲ್ಲೇ ಕೆಲವೊಂದು ಆಪ್ಷನ್ ಕೂಡ ತೋರಿಸ್ತಾ ಇದೆ ನೋಡಿ, ಯೂಸ್ ಘಟಕ್ _ಸಿಂಗ್ ಅಂತ ತೋರಿಸ್ತಾ ಇದೆ, ಅಥವಾ ಯೂಸ್ ಘಟಕ್.ಸಿಂಗ್. ಸೊ ಅದು ಬೇಡ ನನಗೆ, ಕ್ರಿಯೇಟ್ ಯೂಸರ್ ನೇಮ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಯೂಸರ್ ನೇಮ್ ಸೆಟ್ ಮಾಡಬೇಕು. ಇದರಲ್ಲಿ ಒಂದು ನೀವು ನೆನಪಿಡ್ಬೇಕಾಗಿರೋಂಥ ಅಂಶ ಏನಪ್ಪ ಅಂತಂದರೆ, ಸ್ಪೇಸ್ ಇರೋಂಗಿಲ್ಲ. ಓಕೆ, ಸೊ ನಂಬರ್ಸ್ ಇರ್ಬೋದು, ಡಾಟ್ ಇರ್ಬೋದು, ಅಂಡರ್ಸ್ಕೋರ್ ಅಂಥದ್ದೆಲ್ಲ ಇರ್ಬೋದು. ಸೊ ಇಲ್ಲಿ ನೋಡೋಣ. ಸೊ 3 ರಿಂದ 35 ಕ್ಯಾರೆಕ್ಟರ್ವರೆಗೂ ಹಾಕ್ಬೋದು ಅಂತ ಹೇಳ್ತಾ ಇದೆ. ನೋಡಿ, ನಾವು ಒಂದೊಂದೇ ಕ್ಯಾರೆಕ್ಟರ್ ಟೈಪ್ ಮಾಡ್ತಾ ಇದ್ದಂಗೆ 3 ಕ್ಯಾರೆಕ್ಟರ್ ಆದಮೇಲೆ ಯೂಸರ್ ನೇಮ್ ಅವೈಲಬಲ್ ಇದೆಯಾ ಇಲ್ವಾ ಅಂತ ಹೇಳುತ್ತೆ. ಸೊ ಈಗ ಘಟಕ್ ಸಿಂಗ್ ಅದು ಚೆಕ್ ಮಾಡೋಣ. ನೋಡಿ ಅವೈಲಬಲ್ ಇದೆ. ಓಕೆ, GATAK ಇದು ಅವೈಲಬಲ್ ಇದೆ ಅಂತ ಹೇಳ್ತಾ ಇದೆ. ಹಂಗಂದ್ರೆ ಸಿಂಗು ಅವೈಲಬಲ್ ಇರುತ್ತೆ ಮೋಸ್ಟ್ಲಿ, ನೋಡೋಣ.
This username is available. H. Hotel. H. This username is available. ಓಕೆ, ಇದು ಅವೈಲಬಲ್ ಇದೆ. ಯಾಕಪ್ಪ ಅಂತಂದರೆ ನನ್ನ ಹೆಸರು ಜಾಸ್ತಿ ಜನ ಇಟ್ಕೊಂಡಿರಲ್ಲ, ನಾನು ಒಬ್ಬನೇ ಇರೋದ್ರಿಂದ ಅವೈಲಬಲ್ ಇದೆ. ಬಟ್ ಈ ಕಾಮನ್ ಹೆಸರುಗಳು ಇರೋದೆಲ್ಲ ಆಲ್ಮೋಸ್ಟ್ ನಿಮ್ಮ ಹೆಸರಂತೂ ನಿಮಗೆ ಸಿಗಲ್ಲ. ಅದ್ರ ಜೊತೆ ಏನಾದ್ರು ನಂಬರು ಡಾಟು ಅದು ಇದು ಮಧ್ಯೆಯಲ್ಲಿ ಸೇರಿಸ್ಬೇಕಾಗತ್ತೆ. ಸೊ ನಾನು ಇದನ್ನು ಸೇವ್ Taxing. Edit box. Username. Taxing. This username is available. ದಿಸ್ Window ಯೂಸರ್ hashtag. ನೇಮ್ ಇಸ್ ಅವೈಲಬಲ್ ಅಂತ ಹೇಳ್ತಾ ಇದೆ. Save. Button. ಸೇವ್ ಮಾಡೋಣ. Keyboard hidden. You reserved the taxing. ಓಕೆ, ಗಟಾಕ್ ಸಿಂಗ್ ಅನ್ನೋದನ್ನ ನಾನು ರಿಸರ್ವ್ ಮಾಡಿದ್ದೀನಿ. Soon you can share your username instead of your phone number when connecting with someone for the first time. ಓಕೆ, ಫಸ್ಟ್ ಟೈಮ್ ಯಾರ ಜೊತೆ ಆದರೂ ನಾವು ಕನೆಕ್ಟ್ ಮಾಡಬೇಕಾದ್ರೆ ಅದೇ ಫೋನ್ ನಂಬರ್ ಶೇರ್ ಮಾಡೋ ಬದಲು ಈ ಯೂಸರ್ ನೇಮ್ ಗಟಾಕ್ ಸಿಂಗ್ ಅನ್ನೋಂಥದ್ದು ನಾನು ಶೇರ್ ಮಾಡ್ಬೋದು. We'll let you know when your username is ready to use. ಸೊ ನಾವು ಯಾವಾಗ ಯೂಸರ್ ನೇಮ್ ಯೂಸ್ ಮಾಡ್ಬೋದು ಅನ್ನೋದನ್ನ ಅದು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು ವಾಟ್ಸಪ್ಪು. Done. Button. ಡನ್ ಕೊಡೋಣ. Back. Button. Username. Edit. Button. ಸೊ Taxing. Usernames are coming soon. We'll let you know when you'll contact me by username. Everyone. Button. ಯಾರ್ಯಾರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯೂಸರ್ ನೇಮ್ ಅಂತ ಇಲ್ಲಿ ಸೆಟ್ ಮಾಡ್ಬೋದು ನೋಡಿ. ಕಾಂಟ್ಯಾಕ್ಟ್ ಥ್ರೂ ಯೂಸರ್ ನೇಮ್ ಎವ್ರಿ ಒನ್ ಇದೆ ಇಲ್ಲಿ. Contact who can contact me by everyone. People who know my key. ಪೀಪಲ್ ಹೂ ನೋ ಮೈ ಕೀ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಕೀ ಸೆಟ್ ಮಾಡ್ಬೋದು. ಈಗ ಸದ್ಯಕ್ಕೆ ಏನು ಸೆಟ್ Stop ಮಾಡೋದು? recording. People who. Back. Button. Contact me by username. Stop recording. Contact usernames are coming soon. Taxing. Edit. Button. ಸೊ ನಮಗೆ ಯೂಸರ್ ನೇಮ್ ಬೇಡ ಅಂತಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಚೇಂಜ್ ಮಾಡ್ಬೋದು. Edit username. Change username. ಸೊ ಚೇಂಜ್ ಯೂಸರ್ ನೇಮ್ ಇದೆ, Edit username. ಎಡಿಟ್ ಯೂಸರ್ ನೇಮ್, Change delete username. ಡಿಲೀಟ್ ಯೂಸರ್ ನೇಮ್ ಇದೆ, ಡಿಲೀಟು ಕೂಡ ಮಾಡ್ಬೋದು. Stop recording. Delete. Change. Edit username. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಸ್ನೇಹಿತರೆ. ನೀವು ಕೂಡ ನಿಮಗೆ ಬೇಕಾಗಿರೋಂಥ ಯೂಸರ್ ನೇಮ್ನ ರಿಸರ್ವ್ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಯಾಕೆಂತಂದರೆ ನಿಮ್ಮ ಹೆಸರು ತುಂಬ ಜನ ಇದ್ದರೆ ನಿಮ್ಮ ಹೆಸರಂತೂ ನಿಮಗೆ ಸಿಗಲ್ಲ. ಆಲ್ಮೋಸ್ಟ್ 100% ನಿಮ್ಮ ಹೆಸರು ಸಿಗಲ್ಲ ನಿಮಗೆ. ಅಂಡರ್ ಸ್ಕೋರು ಡಾಟು ಅದು ಇದೇನಾದ್ರು ಹಾಕಿ ಇದು ಮಾಡಬೇಕಾಗತ್ತೆ. ಸೊ ಎಲ್ಲ ಸ್ಮಾಲ್ ಲೆಟ್ರಲ್ಲೇ ಇರಲಿ ಯೂಸರ್ ನೇಮು, ಹಾಗೆ ಸ್ಪೇಸ್ ಇರೋಂಗಿಲ್ಲ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. WhatsApp. ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇರೋ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.